ಯಾವತ್ತು ಬಯಾಸ್ಡ್ ಅಂತ ನಿಮ್ಗೆ ಯಾವತ್ತಾದ್ರೂ ಆದದ್ದಿದೆಯಾ? ಯಾವುದನ್ನು ತಕ್ಷಣ ನಾನು ನಿರ್ಧಾರ ಕೈಗೊಳ್ಳೋದಿಲ್ಲ. ಒಂದು ಶ್ರೇಷ್ಠ ಶಿಖರ ಇರೋ ಹಾಗೇನೆ ಸಣ್ಣ ಪುಟ್ಟ ಗುಡ್ಡಗಳು ಇರುತ್ತೆ, ಅದಕ್ಕೆ ಅದರದೇ ಆದ ಚೆಲುವಿರುತ್ತೆ. ನಾನು ಬರೆದಿದ್ದೆಲ್ಲ ಸಾಹಿತ್ಯ ಆಗೋದಿದ್ರೆ ನಾವೆಲ್ಲರೂ ಕವಿಗಳಾಗ್ಬಿಡ್ತಾ ಇದ್ವಿ. ಲಯವಿಹೀನ ರಚನೆಗಳೆಲ್ಲ ಇವತ್ತು ಪದ್ಯದ ವೇಷವನ್ನು ತೊಡ್ತಾ ಇವೆ ಅಂತ ಅನ್ಸುತ್ತೆ. ಎಲ್ಲವೂ ಇವತ್ತು ಏನಾಗಿದೆ ಅಂತಂದ್ರೆ ಉದ್ಯಮದ ರೂಪಾಂತರವನ್ನು ತಾಳ್ಬಿಟ್ಟಿದೆ. ಯಾವುದನ್ನೂ ಕಲಿಸೋದು ಕಷ್ಟ. ನಮ್ಮ ಸಿಸ್ಟಮಲ್ಲೇ ಚೇಂಜ್ ಆಗಬೇಕು ಅಂತ ನಾನು ಹೇಳೋದು. ವಿಮರ್ಶೆಗೆ ನಮ್ಮ ಸಮೂಹ ಮಾಧ್ಯಮಗಳಲ್ಲಿ ವಿಮರ್ಶೆಗೆ ಸ್ಥಾನವೇ ಇಲ್ದಾಗಿದೆ. ಒಳ್ಳೆಯ ವಿಮರ್ಶೆ ಅಂದ್ರೆ ಏನು? ಒಂದು ನಿಷ್ಪಕ್ಷಪಾತವಾದ ಮನಸ್ಸಿನಿಂದ ಜಗತ್ತನ್ನು ನೋಡುವಂಥದ್ದು ಅಂತ. ಒಂದು ಕೃತಿ ನಿಮಗೆ ವೈಯಕ್ತಿಕವಾಗಿ ಇಷ್ಟ ಆಗುತ್ತೆ, ಆದರೆ ಅದು ವಿಮರ್ಶೆಯ ಮಾನದಂಡಗಳಿಗೆ ಒಂದು ಸ್ವಲ್ಪ ಹತ್ತಿರ ಇರೋದಿಲ್ಲ. ಈ ರೀತಿಯ ಪರಿಸ್ಥಿತಿ ನಿಮಗೆ ಬಂದದ್ದಿದೆಯಾ? ಯಾರೋ ಒಬ್ಬ ಇಷ್ಟದ ಸಾಹಿತಿ ಇರ್ಬೋದು, ಆ ಕೃತಿ ನಿಮ್ಗೇನೋ ಇಷ್ಟ ಆಗಿರ್ತದೆ, ಆದರೆ ವಿಮರ್ಶೆಯ ಪ್ರಕಾರ ನೋಡಿದಾಗ ಅದು ಇಷ್ಟವಾಗೋದು ಬೇರೆ, ಶ್ರೇಷ್ಠವಾಗೋದು ಬೇರೆ. ಇವೆರಡಕ್ಕೂ ವ್ಯತ್ಯಾಸ. ಇದು ನಾವು ಬಹಳ ಸರಿ ತಿಳ್ಕೋಬೇಕು. ನೀವು ಇಷ್ಟಪಡೋದೇ ಬೇರೆ, ಇಷ್ಟವಾದದ್ದೆಲ್ಲ ಶ್ರೇಷ್ಠವಾಗಬೇಕಾಗಿಲ್ಲ, ಶ್ರೇಷ್ಠವಾದದ್ದೆಲ್ಲ ಇಷ್ಟವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇವತ್ತು ನಂಗೆ ಮಾಯಾ ಬಜಾರ್ ಫಿಲಮ್ ತುಂಬ ಇಷ್ಟ, ಡಬಲ್ ಆ್ಯಕ್ಟಿಂಗ್ ಫಿಲಮ್ ಅಂದರೆ ತುಂಬ ಇಷ್ಟ. ಆದರೆ ಅದು ಶ್ರೇಷ್ಠ ಅಂತ ನಾನು ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ಸೊ ಹೀಗಾಗಿ ಇಷ್ಟವಾಗೋದೇ ಬೇರೆ, ಶ್ರೇಷ್ಠವಾಗೋದೇ ಬೇರೆ. ನಮ್ಮ ಬದುಕಿನಲ್ಲೂ ಆಗಿದೆ. ನಿಮ್ಗೆ ಇಷ್ಟವಾಗೋದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತೇನಲ್ಲ. ಆರೋಗ್ಯಕ್ಕೆ ಯಾವ್ದು ಒಳ್ಳೇದೆಲ್ಲ ಅದೆಲ್ಲ ಇಷ್ಟವಾಗೋದಿಲ್ಲ. ಆದ್ರಿಂದ ಇಷ್ಟವಾಗೋದು ಶ್ರೇಷ್ಠವಾಗೋದು ಭಿನ್ನವಾದ ನೆಲೆಗಳಷ್ಟೇನೆ. ಹಾಗಾದ್ರೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ಇಷ್ಟು ದೊಡ್ಡ ವಿಮರ್ಶಾ ಬದುಕು ಏನಿದೆ, ಇಲ್ಲಿ ನೀವು ಯಾವತ್ತು ಬಯಾಸ್ಡ್ ಅಂತ ನಿಮ್ಗೆ ಯಾವತ್ತಾದ್ರೂ ಆದದ್ದಿದೆಯಾ? ನಾನು ಸ್ವಲ್ಪ ಬಯಾಸ್ಡ್ ಆದ್ನೇನೋ, ಪ್ರೀತಿ ಹೆಚ್ಚು ತೋರಿಸಿದ್ನೋ ಅಥವಾ ಅಸಹನೆ ತೋರಿಸಿದ್ನೋ ಅಂತ ಏನಾದರೂ ಆದದ್ದಿದೆಯಾ? ನನಗೆ ನಾನು ನಮ್ಮ ಹಿರಿಯರಿಂದ ಕಲ್ತಿರೋದೇನು ಅಂತಂದರೆ, ಒಂದು ಸಮಾಧಾನ ಇದೆಯಲ್ಲ, ಸಮಾಧಾನವಾಗಿ ಯಾವುದನ್ನು ತಕ್ಷಣ ನಾನು ನಿರ್ಧಾರ ಕೈಗೊಳ್ಳೋದಿಲ್ಲ. ಸ್ವಲ್ಪ ಸಮಯ ಕೊಡ್ತೀನಿ, ಯೋಚನೆ ಮಾಡ್ತೀನಿ ಯಾವುದಕ್ಕಾದ್ರೂ. ಸೊ ಹೀಗಾಗೇನಂತಂದರೆ ನನಗೆ 3 ಪರಿಕಲ್ಪನೆಗಳು ಬಹಳ ಇಂಪಾರ್ಟೆಂಟು. ಐ ಕ್ಯಾನ್ ವೆಯ್ಟ್, ಐ ಕ್ಯಾನ್ ಫಾಸ್ಟ್, ಐ ಕ್ಯಾನ್ ವೆಯ್ಟ್, ಐ ಕ್ಯಾನ್ ಥಿಂಕ್. ಐ ಕ್ಯಾನ್ ಫಾಸ್ಟ್, ಹಸಿವಿನಿಂದ ನಾನು ಇರಬಲ್ಲೆ. ಐ ಕ್ಯಾನ್ ವೆಯ್ಟ್, ನಾನು ಕಾಯಬಲ್ಲೆ. ಐ ಕ್ಯಾನ್ ಥಿಂಕ್, ನಾನು ಯೋಚಿಸಬಲ್ಲೆ. ಇದು 3 ಬಹಳ ಒಳ್ಳೆ ಗುಣಗಳು ಅಂತ ನಾನು ಅಂದ್ಕೊಂಡಿರೋದು. ಸಾಧ್ಯವಾದಷ್ಟು ಇದನ್ನ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆಮೇಲೆ ನಂಗೆ ಇಷ್ಟವಾಗೋದನ್ನು ಹೇಳೋವಾಗ್ಲೂ ಅದನ್ನು ಪ್ರೀತಿಯಿಂದ ಹೇಳೋಕ್ಕೆ ಸಾಧ್ಯ ಆಗಬೇಕು ಅಂತ. ಹೀಗಾಗಿ ನನಗೆ ಆಮೇಲೆ ತರತಮಗಳು ನನಗೆ ಯಾವುದು ಒಂದು ಶ್ರೇಷ್ಠ ಶಿಖರ ಇರೋ ಹಾಗೇನೆ ಸಣ್ಣ ಪುಟ್ಟ ಗುಡ್ಡಗಳು ಇರುತ್ತೆ, ಅದಕ್ಕೆ ಅದರದೇ ಆದ ಚೆಲುವಿರುತ್ತೆ. ಅದನ್ನು ನಾನು ಒಪ್ಕೊಳ್ಳುವಂಥವನು. ಎಲ್ಲವೂ ನನ್ನ ನಿರೀಕ್ಷೆಯ ತಕ್ಕಂತೆ ಇರಬೇಕು ಅಂತ ನಾನು ಎಂದೂ ಬಯಸಿದವನಲ್ಲ. ಹೀಗಾಗಿ ಸಮಾಜದಲ್ಲಿ ಎಲ್ಲದಕ್ಕೂ ಸ್ಥಾನ ಇದೆ. ಆದ್ದರಿಂದ ಈ ಥರ ಅಸಹನೆ ಸಾಧ್ಯ ಇಲ್ಲ ಅಂತ. ಸರ್, ಇಷ್ಟು ವರ್ಷಗಳ ವಿಮರ್ಶಾ ಒಂದು ದೃಷ್ಟಿ ನಿಮ್ಮದು, ಸಾಹಿತ್ಯದಲ್ಲಿ ಭಾಷೆಯಲ್ಲಿ ಕೂಡ ಬದಲಾವಣೆ ಬಂದಿರೋದನ್ನು ನೀವು ಗಮನಿಸಿ ಇರ್ತೀರಿ. ಒಂದು ಹೊಸ ಮುಕ್ತತೆ ಅದು ಅಭಿವ್ಯಕ್ತಿಯಲ್ಲಿ ಇರಬಹುದು, ಬಂದಿದೆ. ಕತೆಗಳಲ್ಲಿ, ಕವನಗಳಲ್ಲಿ ಇರಬಹುದು. ನೀವು ವಿಮರ್ಶಕರಾಗಿ ಇದನ್ನು ಹೇಗೆ ನೋಡ್ತೀರಿ? ಯಾಕಂದರೆ ಎಷ್ಟು ಮುಕ್ತತೆ ಬೇಕು? ಅದು ನಿಜವಾಗ್ಲೂ ಮುಕ್ತತೆ ಬೇಕಾದ ಕಡೆ ಬಂದಿದೆಯಾ? ಏನು ಅನಿಸುತ್ತೆ ನಿಮಗೆ? ನೀವು ಹೇಳೋದು ನಿಜ. ಬದಲಾವಣೆ ತುಂಬ ಚೆನ್ನಾಗಿದೆ. ಅನೇಕ ಪ್ರತಿಭಾವಂತರಿದ್ದಾರೆ, ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ ಎಲ್ಲ. ಆದರೆ ಏನಾಗ್ತಿದೆ ಅಂತಂದರೆ 2 ಸವಾಲುಗಳನ್ನು ಸಮಕಾಲೀನ ಸಂದರ್ಭ ಎದುರಿಸಬೇಕಾಗಿದೆ. ಒಂದು, ಬೇಸಿಕ್ ಫ್ಯಾಕ್ಟ್ಸ್, ಬೇಸಿಕ್ ಥಿಂಗ್ಸ್ ಕೆಲವಿರುತ್ತೆ, ಅದನ್ನು ಸಾಹಿತ್ಯದ ಮೂಲ ತತ್ವಗಳಿರುತ್ತೆ. ಒಬ್ಬ ಕ್ರಿಕೆಟಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಟೆಸ್ಟ್ ಮ್ಯಾಚ್ ಇತ್ತು, 1 ಡೇ ಅಂತ ಆಯಿತು, 60 ಓವರ್ಸ್ ಇತ್ತು, ಆಮೇಲೆ 50 ಓವರ್ಸ್ ಆಯಿತು, 20 ಓವರ್ಸ್ ಅಂತ. ಈಗ ಹೊಡಿಬಡಿ ಅನ್ನೋದೇ ಇಂಪಾರ್ಟೆಂಟ್ ಆಗಿದೆ. ಆದರೆ ಇವತ್ತಿಗೂ ಯಾರೋ ಒಬ್ಬ ಶ್ರೇಷ್ಠ ಪ್ಲೇಯರ್ ಅಂತ ನಾವು ಕರಿತೀವಿ ಅಂದರೆ ಟೆಕ್ನಿಕ್ಸ್ ಯಾರು ಚೆನ್ನಾಗಿದೆಯೋ ಅವನು ಅಂತ, ನಿಂತಾಡೋ ಶಕ್ತಿ ಬೇಕು ಅಂತ. ಈಗ ಯಾರೋ ಒಬ್ಬ ಬ್ಯಾಟ್ಸ್ಮನ್ ಬರ್ತಾನೆ ಅಂದರೆ 2020ಯಲ್ಲಿ ಹೊಡಿಬೋದು, ಹೊಡೆದ್ರೆ 6 ಹೊಡಿಬೋದು, ಇಲ್ಲದ್ರೆ ಆ ಬಾಲ್ ಔಟೂ ಆಗ್ಬೋದು. ಹಾಗಲ್ಲ, ನಿಜವಾಗಿಯೂ ಕ್ರಿಕೆಟ್ಟು ಒಬ್ಬ ಶ್ರೇಷ್ಠ ಬೌಲರ್ ಏನು ಮಾಡ್ತಾನೆ ಅಂದರೆ, ನೀನು ಹೊಡೆಯೋದು ಹಾಗೆ ನಾನು ಬಾಲ್ ಹಾಕ್ತೀನಿ ಅಂತಾನೆ. ಒಬ್ಬ ಬ್ಯಾಟ್ಸ್ಮನ್ ಏನು ಮಾಡ್ತಾನೆ ಅಂದರೆ, ಇಲ್ಲ ನೀನು ಎಂಥ ಬಾಲ್ ಆದ್ರೂ ಹಾಕು, ನಾನು ಬೌಂಡ್ರಿಯಿಂದ ಆಚೆ ಕಳಿಸ್ತೀನಿ ಅಂತ. ನೀವು ಹಾಗೆ ನೋಡಿದಾಗ ನಿಜವಾಗಿಯೂ ಇಟ್ಸ್ ಎನ್ ಆರ್ಟ್ ಕ್ರಿಕೆಟ್ ಅನ್ನೋದು. ಸಾಹಿತ್ಯ ಕೂಡ ಹಾಗೇನೆ. ನಾನು ಬರೆದಿದ್ದೆಲ್ಲ ಸಾಹಿತ್ಯ ಆಗೋದಿದ್ರೆ ನಾವೆಲ್ಲರೂ ಕವಿಗಳಾಗ್ಬಿಡ್ತಾ ಇದ್ವಿ. ಬೇಸಿಕ್ಸ್ ಅನ್ನು ಮರಿತಾ ಇದ್ದಾರೆ. ಪದ್ಯಕ್ಕೆ ಒಂದು ಸ್ಟ್ರಕ್ಚರ್ ಇದೆ, ಒಂದು ಲಯ ಇದೆ, ಒಂದು ಶಿಲ್ಪ ಇದೆ, ಒಂದು ಬಂಧ ಇದೆ.
ಇಲ್ಲರ ಪದ್ಯ ಯಾಕೆ, ಪದ್ಯ ಅಂತ ಯಾಕೆ ಕರಿತೀವಿ ಅದನ್ನು? ಬಹುಶಃ ಬಹಳಷ್ಟು ಜನ ಅದನ್ನು ಮರಿತಾ ಇದ್ದಾರೆ ಅಂತ ಅನ್ಸುತ್ತೆ. ಅದನ್ನು ಮರಿದೇ ಹೋಗ್ಬಿಟ್ರೆ ಅದು ಪದ್ಯ ಆಗೋದಿಲ್ಲ. ನೀವು ಎಷ್ಟೇ ಚೆನ್ನಾಗಿ ಏನೇ ಹೇಳ್ಬೋದು, ಒಂದು ಪ್ರಬಂಧ ಬರೀರಿ, ಅದನ್ನು ಒಂದು ಭಾಷಣ ಮಾಡಿ, ಪದ್ಯ ಯಾಕೆ ಬರೀತೀರಿ? ಅನೇಕ ಪದ್ಯಗಳನ್ನು ಓದಿದಾಗ ನನಗೆ ಗದ್ಯದ ತುಣುಕುಗಳು ಅಂತ ಅನ್ಸುತ್ತೆ ಹೊರತು ನನಗೆ ಪದ್ಯ ಅಂತ ಅನ್ಸೋದಿಲ್ಲ. ಲಯವಿಹೀನ ರಚನೆಗಳೆಲ್ಲ ಇವತ್ತು ಪದ್ಯದ ವೇಷವನ್ನು ತೊಡ್ತಾ ಇವೆ ಅಂತ ಅನ್ಸುತ್ತೆ. ಹೀಗಂತ ಹೇಳ್ತಿದ್ದಾಗ ಹೊಸ ಬರಹಗಾರನ ನಾನು ಡಿಸ್ಕರೇಜ್ ಮಾಡ್ತೀನಿ ಅಂತ ಅರ್ಥ ಅಲ್ಲ. ಆದರೆ ನೀವು ಪರಂಪರೆಯನ್ನು ಓದೋಕ್ಕೆ ಸಾಧ್ಯ ಆಯಿತು ಅಂತಂದರೆ, ಈಗ ನೋಡಿ, ಲಯ ಅಂತಂದರೆ ಛಂದಸ್ಸು ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಲಯ ಛಂದಸ್ಸಲ್ಲ. ಲಯ ಒಂದು ಭಾಷೆಯಲ್ಲಿ ತನಗೆ ತಾನೇ ಇರುತ್ತೆ. ಈಗ ನರಸಿಂಹಸ್ವಾಮಿನೇ 3 ರೀತಿ ನೋಡಿ ಬಳಸ್ತಾರೆ. ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವಳು ಬೆಡಗುಗೆನ್ನೆಯ ಚೆನ್ನೆ ನನ್ನ ಹುಡುಗಿ. 5 ಮಾತ್ರ ಲಯ ಇದು. ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವಳು ಬೆಡಗುಗೆನ್ನೆಯ ಚೆನ್ನೆ ನನ್ನ ಹುಡುಗಿ. ಇದನ್ನು ಹಾಡ್ಬೋದು ನೀವು. ಗಡಿಯಾರದಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣಪಟ್ಟಿಯ ಕಂಡು ಕನ್ನಡಿಯಲ್ಲಿ. ಇದನ್ನು ಹಾಡೋಕ್ಕಾಗೋದಿಲ್ಲ ನೀವು, ಬಟ್ ಇದು 5 ಮಾತ್ರ ಲಯನೇ. ಗಡಿಯಾರದಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣಪಟ್ಟಿಯ ಕಂಡು ಕನ್ನಡಿಯಲ್ಲಿ. ಇದು ನೀವು ಹಾಡ್ಲಿಕ್ಕಾಗೋದಿಲ್ಲ. ಸಂಜೆಯೂ ಆಯಿತು ನೀನೂ ಬಂದೆ, ಬಸ್ಸು ಸಿಕ್ಕಿತೆ ನಿನಗೆ ಸಂತೆಯ ದಿನ. ಇದು 5 ಮಾತ್ರ ಲಯ, ಆಡು ಮಾತಿದು. ಸಂಜೆಯೂ ಆಯಿತು ನೀನೂ ಬಂದೆ, ಬಸ್ಸು ಸಿಕ್ಕಿತೆ ನಿನಗೆ ಸಂತೆಯ ದಿನ. ಅಂದರೆ ಎಲ್ಲದರಲ್ಲೂ ಒಂದು ಲಯ ಇದೆ. ಅದನ್ನು ನಿಜವಾದ ಕವಿ ಕಂಡುಕೊಳ್ತಾನೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಕವಿಗೆ ಶ್ರುತಿ ಕರ್ಣಂ ವ್ಯಾಕರಣ ಮಲ್ತು, ವ್ಯಾಕರಣ ಮೇಕೆಂಬೆಯೇ ಮರೆಯಲ್ಕೆ ಕಲ್ತು. ಎಷ್ಟು ಚೆನ್ನಾಗಿದೆ ಇದು, ಕುವೆಂಪು ಹೇಳೋ ಮಾತಿದು. ಈ ಲಯ ಪ್ರಜ್ಞೆ ಇಲ್ಲದೆ ಹೋಗ್ಬಿಟ್ರೆ ಒಂದು ಒಳ್ಳೆ ಕಾವ್ಯ ಹುಟ್ಟೋದಿಲ್ಲ. ಅದರಿಂದ ಸೊ ನಮ್ಮಲ್ಲಿ ಏನು ಮಾಡಿದೆ ಅಂದರೆ ಬೇಸಿಕ್ಸನ್ನು ತಿಳ್ಕೊಂಡಿಲ್ಲ. ಇನ್ನೊಂದು, ಕನ್ನಡ ಭಾಷೆಯನ್ನು 1000 ವರ್ಷ ನಮ್ಮ ಕವಿಗಳೆಲ್ಲ ಹೇಗೆ ಬಳಸ್ಕೊಂಬಂದಿದೆ ಅಂತ ಗೊತ್ತಾಗಿದ್ರೆ ಆಗ ನಾವು ಕನ್ನಡ ಭಾಷೆಯನ್ನು ಸಮರ್ಥವಾಗಿ ಬಳಸ್ತೀವಿ. ಪ್ರತಿಭೆ ಅಷ್ಟೇ ಸಾಲದು, ಅದಕ್ಕೆ ವ್ಯುತ್ಪತ್ತಿಯೂ ಬೇಕಾಗತ್ತೆ. ಸೊ ಅದರ ಅಗತ್ಯ ಕವಿಗಳಿಗಿದೆ ಅಂತ. ಮತ್ತು ಬಹಳ ಬೇಗ ಇವತ್ತೇನಾಗ್ತದೆ ಅಂದರೆ ಆತುರ ಇದೆ, ಬಹಳ ಬೇಗ ಪ್ರಸಿದ್ಧರಾಗಬೇಕು ಅಂತ. ಅದು ಕಷ್ಟ ಅಂತ ನಾನು ಹೇಳೋದು. ನೀವು 30-40 ವರ್ಷ ನೀವು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಿಗುತ್ತೆ ಪ್ರಸಿದ್ಧಿ, ಒಳ್ಳೆಯದಾದ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚೇನು ಅಂದರೆ ನಮ್ಮ ಸಮಾಜದಲ್ಲಿ ಇವತ್ತೇನಾಗಿದೆ ಅಂದರೆ ವಿಮರ್ಶೆಯ ತಾಳಿಕೊಳ್ಳಲಾಗದ ಗುಣವೊಂದು ಬಂದ್ಬಿಟ್ಟಿದೆ, ಸೃಷ್ಟಿಯಾಗಿದೆ. ಎಲ್ಲರಿಗೂ ಹೋಗಲಿಕ್ಕೆ ಬೇಕು, ಎಲ್ಲರನ್ನೂ ಓಲೈಸಬೇಕು ಅನ್ನೋ. ಇದು ಸಾಹಿತ್ಯ ಲೋಕಕ್ಕೆ ಮಾತ್ರ ಅಲ್ಲ, ಎಲ್ಲ ಕಡೆನೂ ಇದೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಸಮಾಜನೇ ಇವತ್ತು ವಿಮರ್ಶೆಯನ್ನು ತಾಳಿಕೊಳ್ಳುವ ಗುಣವನ್ನು ಕಳ್ಕೊಂಡ್ಬಿಟ್ಟಿದೆ. ಯಾವ ಸಮಾಜ ವಿಮರ್ಶೆಯನ್ನು, ಯಾವ ಕ್ಷೇತ್ರ ವಿಮರ್ಶೆಯನ್ನು ತಾಳ್ಕೊಳ್ಳೋದಿಲ್ವೋ ಅಲ್ಲಿ ಅತ್ಯುತ್ತಮ ಬೆಳವಣಿಗೆ ಸಾಧ್ಯ ಇಲ್ಲ, ಆರೋಗ್ಯಕರ ಬೆಳವಣಿಗೆ ಸಾಧ್ಯ ಇಲ್ಲ. ವಿಮರ್ಶೆಗೆ ಓದುಗನ ಒಂದು ಆಸಕ್ತಿಯನ್ನು ಹೆಚ್ಚಿಸುವ, ಕಡಿಮೆಗೊಳಿಸುವ ಶಕ್ತಿ ಇದೆಯಾ? ಶಕ್ತಿ ಇದೆ ಅನಿಸುತ್ತಾ ಸರ್ ನಿಮಗೆ? ವಿಮರ್ಶೆ ಏನು ಮಾಡ್ಬೋದು ಅಂತಂದರೆ, ಸಾಹಿತ್ಯದ ಆರೋಗ್ಯವನ್ನು ಕಾಪಾಡೋಕ್ಕೆ ಅಥವಾ ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ವಿಮರ್ಶೆನೇ ಹೊರತು ಓದುಗನನ್ನು ಗಮನದಲ್ಲಿಟ್ಕೊಂಡಲ್ವೇ ಅಲ್ಲ. ಓದುಗನಿಗೆ ಒಂದು ಕೈದೀವಿಗೆ ಆಗ್ಬೋದು ವಿಮರ್ಶೆ ಅನ್ನುವಂಥದ್ದು. ಅದನ್ನು ಓದುಗನ ಆಸಕ್ತಿಯನ್ನು ನಿಯಂತ್ರಿಸುತ್ತೆ ಅಥವಾ ನಿರ್ದೇಶಿಸುತ್ತೆ ಅಂತ ಹೇಳೋದು ಬಹಳ ಸರಿ ಕಷ್ಟ ಆಗುತ್ತೆ. ಹಾಗೆ ನೋಡೋಕ್ಕೋದ್ರೆ ವಿಮರ್ಶೆ ಏನು ಮಾಡುತ್ತೆ ಅಂದರೆ ಒಂದು ಸಮಾಜದ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಿರಂತರ ಪ್ರಯತ್ನ ಪಡ್ತಾ ಇರುತ್ತೆ. ಒಂದು ಎಚ್ಚರದ ಪ್ರಜ್ಞೆಯಾಗಿ ವಿಮರ್ಶೆ ಕೆಲಸ ಮಾಡುತ್ತೆ ಹೊರತು ವಿಮರ್ಶೆ ಒಂದು ರೀತಿ ನಿಯಂತ್ರಕ ಶಕ್ತಿ ಅಲ್ಲವೇ ಅಲ್ಲ. ನಾವು ಆಗಲೇ ಧರ್ಮ ಮತ್ತು ರಾಜಕೀಯದ ನೀವು ಪ್ರಸ್ತಾಪ ಮಾಡಿದ್ರಿ, ನನ್ನೊಂದು ಪ್ರಶ್ನೆ ಅದರಲ್ಲೇ ಇತ್ತು. ಈ ಹೊತ್ತು ಧರ್ಮ ರಾಜಕೀಯ ಎಲ್ಲವನ್ನ ಅಪೋಷಣ ತಗೊಂಡ ಒಂದು, ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ, ಕಲೆಯನ್ನು, ಸಾಹಿತ್ಯ, ಯಾವ ಕ್ಷೇತ್ರವನ್ನು ಅದು ಬಿಟ್ಟಿಲ್ಲ. ನಮ್ಮ ಮನಸ್ಸಿನ ಮೇಲೇನೆ ಒಂದು ನಿಯಂತ್ರಣ ಮಾಡಿದ ಹಾಗೆ. ವಿಮರ್ಶೆ ಅಂತ ಹೇಳೋದು ಇದರಿಂದ ಸ್ವರ್ಗಿ ಹೋಗಿಲ್ವಾ ಸರ್? ಬಹಳ ಮುಖ್ಯವಾದ ಪ್ರಶ್ನೆ ಇದು ನೋಡಿ. ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಧರ್ಮ ಮತ್ತು ರಾಜಕೀಯ ಇವೆರಡು ನಾನು ಮೊದಲೇ ಹೇಳಿದಾಗ ಅಧಿಕಾರ ಕೇಂದ್ರಗಳು, ಅಧೀನ ಮನಸ್ಥಿತಿಯನ್ನು ಬೆಳೆಸುತ್ತವೆ ಇವೆರಡುವೆ. ಪ್ರತಿಭಟನೆಯನ್ನು, ಪ್ರಶ್ನಿಸುವ ಮನೋಭಾವವನ್ನು ತಾಳೋದಿಲ್ಲ. ಸಾಹಿತ್ಯ ಏನು ಮಾಡುತ್ತೆ ಅಂದರೆ ಪ್ರಶ್ನಿಸುವ ಮನೋಭಾವ ಇದು. ಅಧೀನ ಮನಸ್ಥಿತಿ ಇರೋನು ಯಾವಾಗಲೂ ಒಳ್ಳೆ ಸಾಹಿತ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತೇನಾಗಿದೆ ಅಂತಂದರೆ ಸಾಹಿತ್ಯ ಕೂಡ ಅಧೀನ ಮನಸ್ಥಿತಿಗೆ ಒಳಗಾಗ್ತಿದೆಯಾ ಅನ್ನೋ ಆತಂಕ ಶುರುವಾಗಿದೆ ಇವತ್ತು. ಪಂಪ ನಮ್ಗೆ ಇವತ್ತು ಯಾಕೆ ನಂಗೆ ಮುಖ್ಯ ಆಗ್ತಾನೆ ಅಂತಂದರೆ, ಅರಿಕೇಸರಿಯನ್ನು ಅವನು ಒಪ್ಕೊಂಡ, ಸರಿ ರಾಜ ಅಂತ ಹೇಳಿಬಿಟ್ಟು ಅವನ ಬಗ್ಗೆ ಬರೆಯೋಕ್ಕೆ ಶುರು ಮಾಡ್ದ. ಆದರೆ ಸೃಜನಶೀಲ ನೆಲೆಯಲ್ಲಿ ಅವನು ಪ್ರಭುತ್ವವನ್ನು ಒಪ್ಕೊಳ್ಳಿಲ್ಲ. ಹಾಗೆ ಪ್ರಭುತ್ವವನ್ನು ಒಪ್ಕೊಂಡಿದ್ರೆ ಅವನು
ಈ ಸಾಲನ್ನು ಬರೆಯೋಕ್ಕಾಗ್ತಿರ್ಲಿಲ್ಲ. ನೆನೆಯೊಡೆ ಕರ್ಣನಂ ನೆನೆಯ ಈ ಸಾಲನ್ನು ಬರೆಯೋಕ್ಕಾಗ್ತಿರ್ಲಿಲ್ಲ. ನೆನೆಯದಿರಣ್ಣ ಪೆರರಾರುಮನ್ ಒಂದೇ ಚಿತ್ತದಿಂದ ನೆನೆಯೊಡೆ ಕರ್ಣನಂ ನೆನೆಯ ಅಂತ ಅರಿಕೇಸರಿ ಮುಂದೆ ಹೇಳೋಕ್ಕಾಗ್ತಿರ್ಲಿಲ್ಲ. ಇವತ್ತು ವಿಮರ್ಶೆ ಮಾತ್ರ ಅಲ್ಲ, ಸಾಹಿತ್ಯವೇ ಏನಾಗ್ತಿದೆ ಅಂತಂದರೆ ಒಂದು ಅಧೀನ ಮನಸ್ಥಿತಿಗೆ ಒಳಗಾಗಿದೆ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು. ಆದ್ದರಿಂದ ಸೊ ಅಧೀನ ಮನಸ್ಥಿತಿಯಲ್ಲಿರುವಾಗ ನೀವು ಶ್ರೇಷ್ಠ ಸಾಹಿತ್ಯವನ್ನು, ಒಳ್ಳೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದೊಡ್ಡ ಸವಾಲೇನು ಅಂತಂದರೆ, ಅದಕ್ಕೇ ಧರ್ಮನೂ ಏನು ಮಾಡ್ತಾ ಇದೆ ಅಂತಂದರೆ, ರಾಜಕೀಯನೂ ಏನು ಮಾಡ್ತಾ ಇದೆ ಅಂತಂದರೆ, ಈ ಪ್ರಭುತ್ವ ಎರಡುವೇ ಸಾಹಿತ್ಯವನ್ನು ಅಧೀನ ಮನಸ್ಥಿತಿಗೆ ತಳ್ತಾ ಇವೆ. ಇವತ್ತು ಸಾಹಿತ್ಯ ಸಂಸ್ಥೆಗಳನ್ನೆಲ್ಲ ಆಕ್ರಮಿಸ್ಕೊಳ್ತಾ ಇವೆ. ನೀವು ಗಮನಿಸಬೇಕಿದ್ರೆ ಒಂದು ಕಾಲಕ್ಕೆ ಸಾಹಿತ್ಯ ಸಂಸ್ಥೆಗಳನ್ನು ನೇತೃತ್ವ ವಹಿಸ್ತಾ ಇದ್ದ ನಿಜವಾದ ಸಾಹಿತಿಗಳು ಇವತ್ತು ಸಾಹಿತ್ಯದ ಹೆಸರಿನಲ್ಲಿ ಬೇರೆಯವರು ಯಾರೋ ಬಂದು ಕೂತ್ಕೊಳ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಅಧೀನ ಮನಸ್ಥಿತಿಗೆ ನಮ್ಮನ್ನು ತಳ್ತಾ ಇದೆ. ಒಂದ್ಸರಿ ಅಧೀನ ಮನಸ್ಥಿತಿ ಇತ್ತು ಅಂದ್ರೆ ಸಾಹಿತಿಗಳು ಅಧೀನ ಮನಸ್ಥಿತಿಯನ್ನು ಒಳಗಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಳಗಾಗ್ತಾ ಇದ್ದಾರೆ. ಸಾಹಿತ್ಯದ ಹೆಸರಿನಲ್ಲಿ ಅದು ನಡೀತಾ ಇರೋದು ನಿಜವಾಗ ಒಂದು ರೀತಿ ಕಟುವಾದ ಮಾತಲ್ಲಿ ಹೇಳಬೇಕು ಅಂದ್ರೆ ಒಂದು ರೀತಿ ಅತ್ಯಾಚಾರ ನಡೀತಾ ಇದೆ ಸಾಹಿತ್ಯದ ಮೇಲೆ. ಬಟ್ ಎಚ್ಚೆತ್ಕೋಬೇಕು ಸಾಹಿತಿಗಳು ಇದನ್ನ. ಇದು ನಂದೊಂದು ವೈಯಕ್ತಿಕ ಪ್ರಶ್ನೆ. ಎಲ್ಲ ಪ್ರಶ್ನೆಗಳು ನಾನೇ ಕೇಳಿದ್ರು. ಭಕ್ತಿ ಪರಂಪರೆಗೆ ನೀವು ವಿಮರ್ಶಕರಾದ ಕಾರಣ ಕೇಳ್ತೀನಿ, ಮತ್ತು ಕುವೆಂಪು ಅವರನ್ನ ನೀವು ಸಮಗ್ರವಾಗಿ ಓದಿದ್ದ ಕಾರಣ ಕೇಳೋದು. ನಮ್ಮದು ಸಾಹಿತ್ಯದಲ್ಲೂ ಒಂದು ಭಕ್ತಿ ಪರಂಪರೆ ಇದೆ. ಇಲ್ಲಿ ಒಂದು ಇತ್ತೀಚಿನ ಕೆಲವು ವರ್ಷಗಳ ಒಂದು ಮನಸ್ಥಿತಿ ಏನಂದರೆ, ಭಕ್ತಿ ಅಂದ ತಕ್ಷಣ ಅದನ್ನು ಯಾವುದೋ ಒಂದು ಧಾರ್ಮಿಕತೆಗೆ ಕಟ್ಟಿ ಹಾಕುವ ಒಂದು ಪ್ರಯತ್ನ. ಭಕ್ತಿ ಅಂದರೆ ಅದು ಅಲ್ವೇ ಅಲ್ಲ. ಯಾಕಂದರೆ ಪುರಂದರದಾಸರು ಇರ್ಬೋದು, ವಚನಗಳ ಕಾಲದಿಂದ ಇರ್ಬೋದು, ಭಕ್ತಿಯಷ್ಟು ದೊಡ್ಡ ಬಂಡಾಯನೇ ಇಲ್ಲ ಇನ್ನೊಂದು ಅಂತ. ಯಾಕಂದರೆ ಪುರಂದರದಾಸರು ವಿಜಯನಗರದ ಅರಸರ ಅಲ್ಲೇ ಮೂಗಿನಡಿಯಲ್ಲೇ ಇದ್ದವರು, ಎಲ್ಲ ಲೊಳಲೊಟ್ಟೆ, ಎಲ್ಲ ಲೊಳಲೊಟ್ಟೆ, ಆನೆ ಕುದುರೆ ಕುಂಟೆ ಎಲ್ಲವೂ ಲೊಳಲೊಟ್ಟೆ ಅಂತ ಗಟ್ಟಿಯಾಗಿ ಹೇಳಿದವರು. ಅದು ಹೇಗೆ ಈಗ ಭಕ್ತಿಯನ್ನ ಯಾವುದೋ ಒಂದು ವಿಷಯಕ್ಕೆ ಕಟ್ಟಿ ಹಾಕುವ ಮನಸ್ಥಿತಿ ಯಾಕೆ ಬಂತು? ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ನೀವು ಹಿಂದಿನ ಪ್ರಶ್ನೆಗೂ ಇದಕ್ಕೂ ನಿಜವಾಗಿ ಸಂಬಂಧ ಇದೆ. ಬಹುಶಃ ನಮ್ಮಲ್ಲಿ ಭಕ್ತಿಯಷ್ಟು ಕ್ರಾಂತಿಕಾರಕ ಮತ್ತೊಂದಿಲ್ಲ, ಭಕ್ತಿಯಷ್ಟು ಬಂಡಾಯ ಮತ್ತೊಂದಿಲ್ಲ. ಯಾರು ಕನ್ನಡ ಸಾಹಿತ್ಯವನ್ನು ಓದಿರ್ತಾರೋ, ಪರಂಪರೆಯನ್ನು ಓದಿರ್ತಾರೋ, ಅವರು ಹೀಗೆ ಭಕ್ತಿ ಅಧೀನ ಮನಸ್ಥಿತಿಯಿಂದ ಒಪ್ಪೋದಿಲ್ಲ, ಸಾಧ್ಯನೇ ಇಲ್ಲ. ಪ್ರಭುತ್ವವನ್ನು ಎದುರಿಸಲಿಕ್ಕಿರುವ ಬಹಳ ದೊಡ್ಡ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಭಕ್ತಿಗೆ ಮಾತ್ರ. ವಚನ ಸಾಹಿತ್ಯ ಎದುರಿಸಿದ್ದು ಪ್ರಭುತ್ವವನ್ನು ಈ ಭಕ್ತಿಯ ನೆಲೆಯಲ್ಲಿ, ಕುಮಾರವ್ಯಾಸ ಎದುರಿಸಿದ್ದು ಭಕ್ತಿಯ ನೆಲೆಯಲ್ಲಿ, ದಾಸ ಸಾಹಿತ್ಯ ಎದುರಿಸಿದ್ದು ಭಕ್ತಿಯ ನೆಲೆಯಲ್ಲಿ. ಭಕ್ತಿ ಪರಂಪರೆಗೆ ಭಕ್ತಿಗೆ ಒಂದು ದೊಡ್ಡ ಪರಂಪರೆ ಇದೆ. ಸೊ ಹೀಗಾಗಿ ಭಕ್ತಿ ಕ್ರಾಂತಿಕಾರಕವಾದದ್ದೇ ಹೌದು. ಭಕ್ತಿಯನ್ನ ಅಧೀನ ಮನಸ್ಥಿತಿಯಿಂದ ಬಿಂಬಿಸ್ತಾ ಇದ್ದಾರೆ ಅಷ್ಟೇನೆ. ಅದು ಪ್ರಭುತ್ವ ಬಿಂಬಿಸ್ತಾ ಇದೆ. ಅಧೀನ ಮನಸ್ಥಿತಿಗೆ ಒಳಗಾಗಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಅದನ್ನ ಒಂದು ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಅದು ನಿಜವಾಗಿಯೂ ಭಕ್ತಿ ಅನ್ನುವಂಥದ್ದು ಮೆಟಫಿಸಿಕಲ್ ಎಲಿಮೆಂಟ್ ನೆಲೆಯಲ್ಲಿ ನೀವು ಯೋಚನೆ ಮಾಡಿದ್ರೆ, ಬಹುಶಃ ಪ್ರಭುತ್ವವನ್ನು ಎದುರಿಸಕ್ಕೆ ನಮ್ಗೆ ಬರೋ ಶಕ್ತಿ ಯಾವುದು ಅಂತಂದ್ರೆ, ಎದುರಿಸ್ಲಿಕ್ಕಿರುವ ಶಕ್ತಿ ಸಾಹಿತ್ಯ ಕೂಡ ಒಂದು ರೀತಿ ಮೆಟಫಿಸಿಕಲ್ ಆದದ್ದೇ ಅಂತ ನನಗೆ ಖಚಿತವಾದ ನಂಬಿಕೆ. ಅದು ಅವನಿಗಿರುವ ದೊಡ್ಡ ಶಕ್ತಿ ಯಾವುದು ಅಂದರೆ, ನಾನು ಮೊದಲೇ ನಿಮ್ಮ ಪ್ರಾರಂಭದಲ್ಲಿ ಹೇಳಿದೆ, ಅದಕ್ಕೆ ಕುವೆಂಪು ಆತ್ಮಶ್ರೀಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಯಾಕೆ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ. ಅದರಿಂದ ಕುವೆಂಪು ಕೂಡ ಎಂದೂ ಈ ಆತ್ಮಶಕ್ತಿಯನ್ನು ನಿರಾಕರಿಸೋದಿಲ್ಲ. ಅದರಿಂದ ಕುವೆಂಪು ಕ್ರಾಂತಿಕಾರಿ ಹೌದು, ಹಾಗೆಯೇ ನಿಜವಾಗಿ ಮೆಟಫಿಸಿಕಲ್ ಎಲಿಮೆಂಟ್ ಇರುವ ವ್ಯಕ್ತಿಯೂ ಹೌದದು. ಈ ಮೆಟಫಿಸಿಕಲ್ ಎಲಿಮೆಂಟನ್ನು ನಾವು ಕಳ್ಕೊಂಡ್ಬಿಟ್ರೆ ದೊಡ್ಡದನ್ನು ಸಾಧಿಸೋಕ್ಕಾಗೋದಿಲ್ಲ. ಆಮೇಲೆ ಪ್ರಭುತ್ವಕ್ಕೆ ಅಧೀನರಾಗಿರ್ತೀವಿ ಹೊರತು ಎದುರಿಸೋಕ್ಕಾಗೋದಿಲ್ಲ. ಹೀಗಾಗಿ ಭಕ್ತಿ ನಿಜವಾಗಿಯೂ ನಮ್ಮಲ್ಲಿ ಬಂಡಾಯವೇ. ಭಕ್ತಿಯೇ ಕ್ರಾಂತಿ ಎಲ್ಲದಕ್ಕಿಂತ ಅನ್ನುವಂಥದ್ದು. ಹೌದು. ಬಹುಶಃ ಈಗಿನ ಈ ಗೊಂದಲದ ಮನಸ್ಥಿತಿಗೆ ಕೂಡ ಭಕ್ತಿ ಸಹಾಯ ಮಾಡಬಹುದೇನೋ ಅಂತ ಅನ್ಸುತ್ತೆ ಅಲ್ವಾ ಸರ್? ಖಂಡಿತ ಹೌದು. ಆದರೆ ಏನಾಗಿದೆ ಅಂತಂದ್ರೆ, ಎಲ್ಲವೂ ಉದ್ಯಮದ ರೂಪವನ್ನು ತಾಳ್ತಾ ಇವೆ. ನಮ್ಮಲ್ಲಿ ಇವತ್ತು ದೇವಸ್ಥಾನಗಳು ಏನು ಅಂತಂದ್ರೆ ಉದ್ಯಮದ ರೂಪಾಂತರವಾಗಿ, ನಾನೀಗ ಬರ್ತಾ ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ, ದೇವರ ದರ್ಶನ ಮಾಡಲಿಕ್ಕೆ ಯಾವುದೋ ಆಷಾಢ ಶುಕ್ರವಾರ, ಶ್ರಾವಣ ಶನಿವಾರ ಅಥವಾ ಇನ್ಯಾವುದೋ ವೈಕುಂಠ ಏಕಾದಶಿ ಇತ್ಯಾದಿ ಇತ್ಯಾದಿ ಲಕ್ಷಾಂತರ ಜನ ಹೋಗ್ತಾರೆ. ದೇವರ ದರ್ಶನಕ್ಕೆ 5,000 ರೂಪಾಯಿ ಒಂದು ಕ್ಯೂ, 3,000 ರೂಪಾಯಿ ಒಂದು ಕ್ಯೂ, 2,000 ರೂಪಾಯಿ ಒಂದು ಕ್ಯೂ ಇತ್ಯಾದಿ. 5,000 ರೂಪಾಯಿ ಕೊಟ್ಟು ದರ್ಶನ ಮಾಡೋದು ಭಗವಂತನ ಅಂತ ಅಂದ್ರೆ ಎಲ್ಲವೂ ವ್ಯಾಪಾರ ಆದಾಗ, ಅದಕ್ಕೆ ನಾನು ಹೇಳೋದು ಭೋಗ ಸಂಸ್ಕೃತಿ ಅಂತ. ಎಲ್ಲವೂ ಇವತ್ತೇನಾಗಿದೆ ಅಂತಂದ್ರೆ ಉದ್ಯಮದ ರೂಪಾಂತರವನ್ನು ತಾಳ್ಬಿಟ್ಟಿವೆ. ಶಿಕ್ಷಣವೇ ಉದ್ಯಮದ ರೂಪ, ಶಿಕ್ಷಣ ಉದ್ಯಮ ತಾಳಿದೆ, ಆಸ್ಪತ್ರೆ ಉದ್ಯಮ
ದೇವಸ್ಥಾನ ಉದ್ಯಮದ ರೂಪ ಅಂತ ಹೇಳಿದೆ. ಇಂಥ ಹೊತ್ತಲ್ಲಿ ನೀವು ಭಕ್ತಿಯನ್ನ ಹೆಂಗ್ ಹುಡುಕ್ತೀರಿ, ಎಲ್ಲಿ ಹುಡುಕ್ತೀರಿ? ನಿಜ, ಹುಡುಕ್ಬೇಕು. ಬಹುಶಃ ನಾವು ನೆಮ್ಮದಿಯಲ್ಲಿ ಇರಬೇಕಾದ್ರೆ ಈ ಹುಡುಕಾಟ ಆಗ್ಬೇಕು. ಆದ್ರಿಂದ ಇವತ್ತು ಭಕ್ತಿ ಎನ್ನುವುದನ್ನೇ ಒಂದು ರೀತಿ ಅಪಹಾಸ್ಯಕ್ಕೊಳಗಾಗಿದೆ. ನಿಜ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅನೇಕ ಪರಿಕಲ್ಪನೆಗಳು ಇವತ್ತು ಒಂದು ರೀತಿ ನಾವು ಬಳಸಲಿಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಸ್ಥಿತಿ. ಅಡಿಗರು ಇದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದನ್ನೆಲ್ಲ ಬಳಸಿ 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 ನಮ್ಮ ರಾಜಕಾರಣಿಗಳು ಭಾಷೆಯನ್ನು ಬಳಸಿ ಬಳಸಿ ಎಂಥ ಸ್ಥಿತಿಗೆ ತಂದಿದೆ ಅಂದ್ರೆ ಕೆಲವು ಪದಗಳನ್ನು ಬಳಸೋಕೆ ಆಗೋದಿಲ್ಲ ನಾವು ಅಂತ. ಮುಜುಗರ ಆಗ್ತಾ ಇದೆ. ದೇಶ ಸೇವೆ ಮಾಡ್ತೀನಿ ನಾನು ಅಂತಂದ್ರೆ ನಕ್ಬಿಡ್ತಾರೆ ಯಾರಾದ್ರೂ. ಹಾಗಾದ್ರೆ ನಿಜವಾಗಿ ದೇಶ ಸೇವೆ ಮಾಡೋನು ಏನು ಹೇಳಬೇಕು? ನನ್ನ ಸ್ಟೂಡೆಂಟ್ ಒಬ್ಬ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟ, ಅದರಲ್ಲಿ ಅವನು ಸಮಾಜ ಸೇವೆ ಅಂತ ಹಾಕೊಂಡಿದ್ದ. ಏನಪ್ಪ ಸಮಾಜ ಸೇವೆ ಅಂತಂದೆ. ಇಲ್ಲ ಸರ್, ಹಾಗೆ ಹಾಕೊಳ್ದೇ ಇದ್ರೆ ನನಗೆ ಇದಿರೋದಿಲ್ಲ ಅಂತ. ಅವನೊಬ್ಬ ಮರಿಪುಡಾರಿ ಅವನು. ಇವತ್ತು ಬಡವರ ಸೇವೆ ಮಾಡ್ತೀವಿ ಅನ್ನೋದು, ದೀನದಲಿತರ ಉದ್ಧಾರ ಮಾಡ್ತೀವಿ ಅನ್ನೋದು, ಈ ಕೆಲವು ಸ್ಲೋಗನ್ಗಳೆಲ್ಲ ಅರ್ಥ ಕಳ್ಕೊಂಡ್ಬಿಟ್ಟಿವೆ. ಭಕ್ತಿ ಅನ್ನೋದು ಕೂಡ ಅರ್ಥ ಕಳ್ಕೊಂಡ್ಬಿಟ್ಟಿವೆ ಇವತ್ತು. ಮತ್ತೆ ಅದಕ್ಕೆ ಅರ್ಥ ತುಂಬಬೇಕು ಅಂದ್ರೆ ಮತ್ತೆ ಒಂದು ದೊಡ್ಡ ಪರಿವರ್ತನೆ ಆಗಬೇಕು. ಐ ಶುಡ್ ಅರ್ನ್ ಮೈ ಸ್ಟೇಟ್ಮೆಂಟ್ ಅಂತ ಒಂದು ಮಾತಿದೆ ಇಂಗ್ಲೀಷಲ್ಲಿ. ನಾನು ಏನೇನಾದರೂ ಹೇಳ್ತೀನಿ ಅಂತಂದ್ರೆ ಆ ಶಕ್ತಿಯನ್ನು ನಾನು ಪಡ್ಕೋಬೇಕು. ಅಂತ ಶಕ್ತಿ ಪಡ್ಕೊಂಡಿರೋ ವ್ಯಕ್ತಿತ್ವಗಳು ಇವತ್ತು ಇಲ್ಲ, ಕಡಿಮೆ ಆಗ್ತಾ ಇದೆ. ಅದು ನಾವು ಎದುರಿಸ್ತಿರೋ ಚಾಲೆಂಜು. ನಿಮಗೆ ಒಂದು ಲೇಖನದಲ್ಲಿ ನಾನು 2 ಶಬ್ದಗಳು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿತು. ಭಾವ ತೀವ್ರತೆ ಮತ್ತು ಭಾವಾವೇಶ ಅನ್ನೋದು ಒಂದು ಕಡೆ ಹೇಳ್ತೀರಿ. ಬಹಳ ವ್ಯತ್ಯಾಸ ಇಲ್ಲ, 2 ಶಬ್ದಗಳ ಇದರಲ್ಲಿ ಬಹಳ ವ್ಯತ್ಯಾಸ ಇಲ್ಲದಿದ್ರೂ ಅದರ ಪರಿಣಾಮದಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಸಾಹಿತ್ಯದ ಸಂದರ್ಭದಲ್ಲಿ ಇದನ್ನು ಹೇಗೆ ಹೇಳ್ತೀರಿ ಸರ್? ನೋಡಿ, ಸೆಂಟಿಮೆಂಟಲ್ ಆಗೋದು ಬೇರೆ, ಎಮೋಷನಲ್ ಆಗೋದು ಬೇರೆ, ಇಂಟೆನ್ಸ್ ಆಗಿ ಫೀಲ್ ಮಾಡೋದು ಬೇರೆ. ಯಾವುದನ್ನೇ ನಾವು ಇಂಟೆನ್ಸ್ ಆಗಿ ಫೀಲ್ ಮಾಡದೇ ಇದ್ರೆ, ಇದನ್ನ ಪುತಿನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಭವನಿಮಜ್ಜನ ಚಾತುರ್ಯ ಲಗೆಮಾ ಕೌಶಲ ಅಂತ. ಭವನಿಮಜ್ಜನ ಚಾತುರ್ಯ ಅಂದ್ರೆ ಈ ಲೋಕದಲ್ಲಿ ಇನ್ವಾಲ್ವ್ ಆಗಬೇಕು. ಹಾಗೆ ಇನ್ವಾಲ್ವ್ ಆಗದೆ ಇದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಆದ್ರೆ ಲಘಿಮಾ ಕೌಶಲ ಅಂದ್ರೆ ಅದರಿಂದ ಈಚೆಗೆ ಬರಬೇಕು. ಈಚೆಗೆ ಬರದೇ ಇದ್ರೆ ಅದನ್ನು ನೀವು ಸರಿಯಾಗಿ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಡಿಸ್ಟೆನ್ಸ್ ಇಂದ. ಅದನ್ನೇ ಸೈಕಿಕಲ್ ಡಿಸ್ಟೆನ್ಸ್ ಅಂತೀವಿ, ಮಾನಸಿಕ ದೂರ ಅಂತ ಕರಿತೀವಿ. ಹೀಗೆ ಸೊ ಇವೆರಡೂ ಪರಸ್ಪರ ಪೂರಕವಾದಂಥ ಸಂಗತಿ ಇದು. ಹೀಗಾಗಿ ಭಾವ ತೀವ್ರತೆ ಇಂಟೆನ್ಸ್ ಆಗಿ ಫೀಲ್ ಮಾಡುವಂಥದ್ದು, ಹಾಗೆ ಇಂಟೆನ್ಸ್ ಆಗಿ ಫೀಲ್ ಮಾಡಬೇಕು. ಬಟ್ ಆವೇಶಕ್ಕೆ ಒಳಗಾಗಬಾರ್ದು, ಬಹಳ ಇಂಪಾರ್ಟೆಂಟ್. ಆಕ್ಟ್ ಮಾಡಬಾರದು. ಹೌದು, ಆವೇಶಕ್ಕೆ ಒಳಗಾದ ತಕ್ಷಣ ಅದರಿಂದ ದೂರ ಬರ್ಬೇಕು ನೀವು. ಅದಕ್ಕೇನೆ ಲಘಿಮಾ ಕೌಶಲ ಅಂತ ಅನ್ನೋದು. ಆಗ ಮಾತ್ರ ನೀವು ಆರೋಗ್ಯಕರವಾಗಿ ಯೋಚನೆ ಮಾಡಕ್ ಸಾಧ್ಯ. ಭಾವಾವೇಶ ನಿಮ್ಮನ್ನ ದುಡುಕುತನಕ್ಕೆ ತಳ್ಳುತ್ತೆ. ಭಾವಾವೇಶ ಉನ್ಮಾದಕ್ಕೆ ತಳ್ಳುತ್ತೆ. ಉನ್ಮಾದ ಯಾವಾಗ್ಲೂ ಸರಿಯಾದ್ದಲ್ಲ. 11 ಜನ ಅಭಿನಂದನೆಗೆ ಹೋಗ್ಬಿಟ್ಟು 11 ಜನ ಯಾಕೆ ಸಾಯ್ಬೇಕು? ಗಮನಿಸಿ, ಅನಾಹುತಗಳು ಎಲ್ಲ ಆಗ್ತಾ ಇವೆ ಇವತ್ತು. ನಿಜವಾಗಿಯೂ ಭಾವೋನ್ಮಾದಕ್ಕೆ ಒಳಗಾಗ್ತಿದೆ ಸಮಾಜ. ಅದನ್ನೇ ಸಮೂಹ ಸನ್ನಿ ಅಂತ ನಾವು ಕರೆಯೋದು. ಹಾಗಾದ್ರೆ ಭಾವನೆಗಳೇ ಬೇಡವಾ? ಭಾವ ತೀವ್ರತೆ ಬೇಡ, ಇಂಟೆನ್ಸ್ ಆಗಿ ಫೀಲ್ ಮಾಡೋದು ಬೇಡ? ಬೇಕು. ಭಾವ ತೀವ್ರತೆ ಒಳ್ಳೇದು. ಭಾವ ಜಗತ್ತನ್ನ ಹಾಗೆ ನೋಡೋಕೋದ್ರೆ ಇವತ್ತು ನಾವು ಭಾವ ಜಗತ್ತನ್ನ ಕಳ್ಕೊಂಡ್ಬಿಡ್ತಾ ಇದೀವಿ. ಇವತ್ತು ನಾವೆಲ್ಲ ರೋಬೋಟ್ಗಳಾಗ್ತಾ ಇದೀವಿ ಒಂದು ರೀತಿಯಲ್ಲಿ. ಇಂಟೆನ್ಸ್ ಆಗಿ ಫೀಲ್ ಮಾಡೋದನ್ನೇ ಕಳ್ಕೊಂಡ್ಬಿಡ್ತಾ ಇದೀವಿ ನಾವು ಇವತ್ತು. ಸೊ ಈ ವ್ಯತ್ಯಾಸದ ಸೂಕ್ಷ್ಮತೆಯನ್ನ ಹೇಗೆ ಕಲಿಸೋದು ಸರ್ ಯುವ ಪೀಳಿಗೆಗೆ? ಯಾವುದನ್ನು ಕಲಿಸೋದು ಕಷ್ಟ. ನಮ್ಮ ಸಿಸ್ಟಮಲ್ಲೇ ಚೇಂಜ್ ಆಗಬೇಕು ಅಂತ ನಾನು ಹೇಳೋದು. ಅದರಿಂದ ನೀವು ಸುಮ್ಮನೆ ಇದನ್ನ ಕಲಿಸ್ತೀವಿ ಅಂತ ಹೋದ ತಕ್ಷಣ ಅದು ಉಪದೇಶ ಆಗ್ಬಿಡುತ್ತೆ. ಉಪದೇಶ ಯಾವತ್ತೂ ಅದಲ್ವೇ ಅಲ್ಲ. ನಮ್ಮ ನಡವಳಿಕೆಯಲ್ಲೇ ಬದಲಾಗ್ತಾ ಹೋಗ್ಬೇಕು. ನಮ್ಮ ಸಿಸ್ಟಮ್ ಚೇಂಜ್ ಆಗಬೇಕು. ಬಟ್ ನಮ್ಮ ಸಿಸ್ಟಮ್ ಚೇಂಜ್ ಆಗಬೇಕು ಅಂದ್ರೆ ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗಬೇಕು, ಧರ್ಮದ ಸಿಸ್ಟಮ್ ಚೇಂಜ್ ಆಗಬೇಕು. ಅದಕ್ಕೆ ನಾನು ಹೇಳಿದ್ದು, ಈ ತರ ಚರ್ಚೆಗಳು ಮತ್ತೆ ಮತ್ತೆ ಆಗೋಕೆ ಸಾಧ್ಯ ಆಯ್ತು ಅಂತಂದ್ರೆ ಬಹುಶಃ ಬದಲಾವಣೆ ಸಾಧ್ಯ. ಸಂವಾದ ಇರಬೇಕು. ಸಂವಾದವೇ ಆಗದೇ ಇದ್ದಾಗ ಹೌದು ಈ ಸಮಸ್ಯೆಗಳು ಬರೋದು ಅಂತ. ಅದಕ್ಕೇನೆ ಬೇಂದ್ರೆ ಹೇಳ್ತಾರೆ, ಸಾಕು ವಾದ ವಿವಾದ, ಹೃದಯ ಸಂವಾದಕ್ಕೆ ಹಸಿದು ಬಂದೆ, ನೀಡು ಸಿಪ್ಪೆಯ ಸುಲಿದು ತಿಳಲನೊಂದೆ, ಇದಿರಾಡದಿರು ಗೆಳತಿ ನೀನು ಕೂಡ, ಹೃದಯವನ್ನು ರಣರಂಗ ಮಾಡಬೇಡ. ಇವತ್ತು ರಣರಂಗ ಎಲ್ಲಿದೆ ಅಂದ್ರೆ ನಮ್ಮ ಹೃದಯಗಳಲ್ಲಿದೆ. ಹೊರಗಡೆ ರಣರಂಗ ಇದ್ರೆ ನಾವೇನು ಬೇಕಾದರೂ ಮಾಡ್ಬೋದು. ಅದರಿಂದ ಕೆಲವರ ಹೃದಯದಲ್ಲಿ ರಣರಂಗ ಇರೋದ್ರಿಂದ ಅದನ್ನು ಎದುರಿಸೋದು ಹೇಗೆ? ಅದು ಸಮಸ್ಯೆ. ಈ ಹೊತ್ತು ಈಗ ಪ್ರಕಟಣೆ ಮತ್ತು ಬರವಣಿಗೆ ಎಲ್ಲವೂ ಬಹಳ ಚಟುವಟಿಕೆಗಳಲ್ಲಿ ನಡೀತಾ ಇದೆ. ತುಂಬ ನಿರಂತರವಾದ ಚಟುವಟಿಕೆಗಳು ನಡೀತಾ ಇವೆ. ವರ್ಷಕ್ಕೆ 100 ಅಲ್ಲ 1000 ಪುಸ್ತಕಗಳ ಬರಿತಾ ಇದ್ದಾರೆ ಎಲ್ಲರೂ ಸಹ. ಈ ಒಂದು ಧಾವಂತ ಅಂತ ಅನಿಸುತ್ತಾ ಸರ್? ವಿಮರ್ಶಕರಾದ ನಿಮಗೆ ನೀವು ಈ ಬೆಳವಣಿಗೆಯನ್ನು ಹೇಗೆ ನೋಡ್ತೀರಿ? ವರ್ಷಕ್ಕೆ ಇಷ್ಟೊಂದು ಪುಸ್ತಕಗಳು ಬರ್ತಾ ಇವೆ. ಒಳ್ಳೆಯ ಬೆಳವಣಿಗೆಗೇನೆ.
ಯಾಕೆಂದ್ರೆ ಹೆಚ್ಚು ಪುಸ್ತಕ ಬರುತ್ತೆ ಕನ್ನಡದಲ್ಲಿ ಅಂತಂದ್ರೆ ಅದೊಂದು ಯಾಕೆ ಬೇಡ. ಸಂತೋಷ ಇದೆ. ಒಂದು ಅಂದಾಜಿನ ಪ್ರಕಾರ 7,000 ಪುಸ್ತಕ ಪ್ರಕಟ ಆಗುತ್ತೆ ಒಂದು ವರ್ಷಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಅದ್ರ ಜೊತೆಗೇನೆ ಬಹಳ ಮುಖ್ಯವಾದದ್ದು ಅಂದ್ರೆ ಜೊಳ್ಳೆಷ್ಟು ಗಟ್ಟಿ ಕಾಳೆಷ್ಟು ಅನ್ನೋದು ಅದರ ಅಸೆಸ್ಮೆಂಟ್ ಕೂಡ ಸಾಧ್ಯ ಆಗಬೇಕು. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೊಂದು ವೇದಿಕೆನೇ ಸಾಧ್ಯ ಆಗ್ತಿಲ್ಲ. ಈಗ ಒಂದು ಮೊದಲಾದ್ರೆ ನೋಡಿ, ಒಂದು ಒಳ್ಳೆ ಪದ್ಯ ಬರುತ್ತೆ ಅಂದ್ರೆ ಅದ್ರ ಬಗ್ಗೆ ವಿಮರ್ಶೆ ಬರ್ತಾ ಇತ್ತು, ಒಂದು ಒಳ್ಳೆ ಕೃತಿ ಬರುತ್ತೆ ಅಂದ್ರೆ ಗೊತ್ತಾಗ್ತಾ ಇತ್ತು. ಇವತ್ತು ವೇದಿಕೆಗಳೇ ಇಲ್ದಾಗಿದೆ. ವಿಮರ್ಶೆಗೆ ನಮ್ಮ ಸಮೂಹ ಮಾಧ್ಯಮಗಳಲ್ಲಿ ವಿಮರ್ಶೆಗೆ ಸ್ಥಾನವೇ ಇಲ್ದಾಗಿದೆ. ಪುಸ್ತಕಕ್ಕೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಸ್ಥಾನವೇ ಇಲ್ದಾಗಿದೆ. ನಮ್ಮ ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಕ್ರೌರ್ಯ, ಹಿಂಸೆ, ಅತ್ಯಾಚಾರ, ಭ್ರಷ್ಟಾಚಾರ ಇದ್ರ ಬಗ್ಗೆ ಮಾತನಾಡ್ತಾರೆ ಹೊರತು ರಾಜಕೀಯ, ಸಿನಿಮಾ, ಧರ್ಮ ಇದ್ರ ಬಗ್ಗೆ ಮಾತಾಡ್ತಾರೆ ಹೊರತು ಸಾಹಿತ್ಯ, ಸಂಸ್ಕೃತಿ ಬೇಡವಾದ ಸಂಗತಿಯಾಗಿದೆ. ಸೊ ಹೀಗಾಗಿ ಇವತ್ತು ಈ ಬೆಳವಣಿಗೆ ಒಳ್ಳೆಯದು ನಿಜವಾಗಿಯೂ, ಬಟ್ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಬೇಕಾಗತ್ತೆ, ಸರಿಯಾದ ದಾರಿಯಲ್ಲಿ ಹೋಗೋ ಹಾಗೆ. ಬರೆದಿದ್ದೆಲ್ಲ ಸಾಹಿತ್ಯ ಅಲ್ಲ. ಅದರಿಂದ ಸೊ ನಿಜವಾಗಿಯೂ ಸಾಹಿತ್ಯದ ಪರಿಕಲ್ಪನೆ ಏನು, ಯಾವುದು ಒಳ್ಳೆಯದು, ಅದಕ್ಕೆ ಒಂದು ಮಾರ್ಗದರ್ಶನ ಬೇಕಾಗತ್ತೆ. ಇವತ್ತು ಅಂಥ ವೇದಿಕೆ ಒಂದಿಲ್ಲ ಅಂತ ಅನ್ನಿಸ್ತಾ ಇದೆ. ತೀರಾ ಅಗತ್ಯ ಅದು. ನಿಮ್ಮ ನರಹಳ್ಳಿ ಪ್ರತಿಷ್ಠಾನವನ್ನ ನೀವು ಆರಂಭ ಮಾಡಿದ್ದೀರಿ ಕೆಲವು ವರ್ಷಗಳ ಹಿಂದೆ. ಸಾಕಷ್ಟು ಪ್ರತಿಷ್ಠಾನಗಳು ಈಗಾಗಲೇ ಇದೆ ನಮ್ಮಲ್ಲಿ. ನೀವೊಂದು ಯೋಚನೆ ಮಾಡಿ ಈ ಪ್ರತಿಷ್ಠಾನವನ್ನ ಆರಂಭ ಮಾಡಿದ್ದೀರಿ. ಅದೆಲ್ಲ ಕಾರ್ಯಗತ ಆಗಿದೆಯಾ ಸರ್ ಇಷ್ಟು ವರ್ಷಗಳಲ್ಲಿ? ಅಂದರೆ ನಾವೇನಂತಂದ್ರೆ ಈ ಸಮಾಜದಿಂದ ಬೇಕಾದಷ್ಟನ್ನು ಪಡ್ಕೊಂಡಿರ್ತೀವಿ, ಸಮಾಜಕ್ಕೆ ಏನಾದರೂ ಹಿಂತಿರುಗಿ ಕೊಡಬೇಕು ಅಂತ ಅದೊಂದು ಪರಿಕಲ್ಪನೆ ನನಗೆ. ಸಾಮಾಜಿಕ ಋಣ ಇದು ಅಂತ ಹೇಳಿ. ಅದಕ್ಕೇ ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಅನೇಕರ ಋಣ ನನ್ನ ಮೇಲಿದೆ. ನಾನು ತುಂಬ ಸಾಮಾನ್ಯ ಬಡತನದ ಕುಟುಂಬದಲ್ಲಿ ಬಂದವನು. ಅನೇಕರ ನೆರವಿನಿಂದ ನಾನು ಈ ಸ್ಥಿತಿಯನ್ನು ತಲುಪಿದ್ದೀನಿ. ಅವ್ರಿಗೆ ನಾನೇನು ಮಾಡಲಿಕ್ಕಾಗೋದಿಲ್ಲ, ಏಕೆಂದರೆ ಅವರೆಲ್ಲ ಉನ್ನತ ಸ್ಥಿತಿಯಲ್ಲಿದ್ದವರು. ಅವ್ರು ಹಾಗೆ ಇರಬೇಕು, ಅವ್ರಿಗೆ ನನ್ನ ಸಹಾಯ ಅಗತ್ಯ ಇಲ್ಲ. ನಾನು ಈಗೇನು ಅಂತಂದರೆ ನನಗಿಂತ ಅಗತ್ಯ ಇರೋರಿಗೆ ಏನಾದರೂ ಸಹಾಯ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಒಂದಷ್ಟೇ. ಅದಕ್ಕೆ ನನಗೆ ಪ್ರಶಸ್ತಿ ಬಂದ ಹಣವನ್ನೆಲ್ಲ ನಾನು ಒಂದು ಕಡೆ ಒಟ್ಟುಗೂಡಿಸಿ ಇಡುಗಂಟಾಗಿಟ್ಟು ಅದರಿಂದ ನನಗಿಂತ ಚಿಕ್ಕ ತಲೆಮಾರಿಗೆ, ಹೊಸ ತಲೆಮಾರಿನ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಅಂತ. ನನ್ನ ಕ್ಷೇತ್ರ ಸಾಹಿತ್ಯ ಆದ್ದರಿಂದ ಸಾಹಿತ್ಯ ವಲಯದಲ್ಲಿ ಹೊಸ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಅದನ್ನು ನಿಷ್ಪಕ್ಷಪಾತವಾಗಿ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಅದರಲ್ಲಿ ಯಾವ ಲಾಬಿ ಇಲ್ಲ, ಏನಿಲ್ಲ, ಜಾತಿ, ಮತ, ಪಂಥ ಯಾವುದೂ ಇಲ್ಲದೇನೆ ಒಳ್ಳೆಯ ಪ್ರತಿಭೆಗಳನ್ನು 10 ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದೀವಿ. ಆ ಸಮಾಧಾನ ನಮಗಿದೆ. ಇತ್ತೀಚೆಗೆ ಒಂದು ಪುಸ್ತಕ ಕೂಡ ತಂದ್ವಿ ನಾವು. ಅದು ತುಂಬ ಪಾರದರ್ಶಕವಾಗಿರಬೇಕು ಅಂತ, ಹೇಗೆ ಪ್ರಾಸೆಸ್ ಇದೆ, ಎಷ್ಟು ಖರ್ಚಾಗುತ್ತೆ, ಏನು ಅಂತ ಹೇಳ್ಬಿಟ್ಟು ಅಂತ ಒಂದು ಕಮಿಟ್ಮೆಂಟ್, ಅದು ಪಬ್ಲಿಕ್ಗೆ ಒಂದು ಕಮಿಟ್ಮೆಂಟ್ ಇರಬೇಕು ನಮಗೆ ಅಂತ ಹೇಳ್ಬಿಟ್ಟು, ಒಂದು ಸಾಮಾಜಿಕ ಬದ್ಧತೆಗೋಸ್ಕರ ಅದನ್ನೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರಲಿ ಅಂತ ತಂದ್ವಿ. ಹೀಗಾಗಿ ಒಂದು ರೀತಿ ಸಮಾಧಾನ ಅಷ್ಟೇ ಅದು. ಅಂದರೆ ನಾನು ಪಡೆದಿದ್ದಕ್ಕೆ ಏನಾದರೂ ಸಮಾಜಕ್ಕೆ ವಾಪಸ್ ಕೊಡ್ತೇನೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಆ ಥರ ಒಂದು ಯೋಚನೆ ಮಾಡಬೇಕು. ನನಗೆ ನಮ್ಮ ಹಳ್ಳಿಗಳನ್ನು ನೋಡಿದಾಗಲೂ ತುಂಬ ಅನಿಸ್ತಿರುತ್ತೆ. ನಾವು ಹಳ್ಳಿಯಿಂದ ಅನೇಕ ಪಡೆದಿದ್ದೀವಿ. ನಾವೆಲ್ಲರೂ ನಗರಕ್ಕೆ ಬಂದವರು, ಒಳ್ಳೆ ಸ್ಥಿತಿ, ನಮ್ಮ ಹಳ್ಳಿಯ ಶಾಲೆಯನ್ನು ಒಂದು ಸ್ವಲ್ಪ ಗಮನಿಸಿದರೆ, ನಮ್ಮ ಹಳ್ಳಿಯ ಬೇರೆ ಬೇರೆ ಸಂಗತಿಗಳನ್ನು ಗಮನಿಸಿದ್ರೆ ಬಹುಶಃ ನಮ್ಮ ಹಳ್ಳಿಗಳು ಬೇರೆ ರೀತಿ ಆಗ್ಬೋದು ಅಂತ. ನಮ್ಮ ನರಹಳ್ಳಿಯಲ್ಲೂ ನಾನು ಆ ರೀತಿ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಅದರಿಂದ ನಾವು ಮತ್ತೆ ಹಿಂದಕ್ಕೆ ಹೋಗಿ ಯೋಚನೆ ಮಾಡಬೇಕಾಗಿದೆ. ನಾವು ಒಂದು ರೀತಿ ನಾವು ನಡೆದು ಬಂದ ದಾರಿಯನ್ನು ತಿರುಗಿ ನೋಡಬೇಕಾಗಿದೆ. ಅಂದ್ರೆ ನೀವು ನಡೆದು ಬಂದ ದಾರಿ ಇನ್ನೊಬ್ಬರಿಗೂ ಆ ದಾರಿ ಸುಗಮ ಆಗಲಿ ಅನ್ನುವ ಕಾರಣಕ್ಕೆ ಹೌದು ಮಾಡ್ತಾ ಖಂಡಿತ ಹೌದು. ಒಂದು ರೀತಿ ಸಮಾಧಾನಕ್ಕೆ ಮಾಡ್ತಿರೋದು ಅಷ್ಟೇ. ಇದೆಲ್ಲ ಯಾರನ್ನು ಮೆಚ್ಚಿಸ್ಲಿಕ್ಕಲ್ಲವೆಲ್ಲ. ಸರ್, ದಶಕಗಳ ಓದು, ಆ ಒಂದು ಓದು ಯಾರಲ್ಲೂ ಒಂದು ಗ್ರಹಿಕೆಯನ್ನು ಹುಟ್ಟಾಕ್ತದೆ, ಅದೊಂದು ನೋಟವನ್ನು ಸ್ಪಷ್ಟ ಮಾಡ್ತಾ ಹೋಗ್ತದೆ. ಆ ನೋಟದ ಪ್ರಕಾರ ನನ್ನ ಕೊನೆಯ ಪ್ರಶ್ನೆ ಇದು: ಒಳ್ಳೆಯ ವಿಮರ್ಶೆ ಅಂದರೆ ಏನು? ವಿಮರ್ಶೆ ಅಂದರೆ ಏನು? ಅಥವಾ ವಿಮರ್ಶೆ ಅನ್ನೋದೇನು ಅಂತಂದರೆ ಒಂದು ನಿಷ್ಪಕ್ಷಪಾತವಾದ ಮನಸ್ಸಿನಿಂದ ಜಗತ್ತನ್ನು ನೋಡುವಂಥದ್ದು ಅಂತ. ಒಳ್ಳೆಯ ಓದುಗ ಅಂತ ಸೂಕ್ಷ್ಮತೆಯನ್ನು ಕಾಪಾಡಿಕೊಂಡು ಸೌಹೃದಯನಾಗಿರ್ಬೇಕು, ಸೂಕ್ಷ್ಮತೆಯನ್ನು ಕಾಪಾಡ್ಕೋಬೇಕು, ಮತ್ತೆ ನಿಷ್ಪಕ್ಷಪಾತವಾಗಿರೋಕ್ಕೆ ಸಾಧ್ಯ ಆಗಬೇಕು, ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕು ಆ ಥರದ್ದು. ಮತ್ತು ಗುಣ ದೋಷ ಎರಡನ್ನೂ ಹೇಳೋಕ್ಕೆ ಸಾಧ್ಯ ಆಗಬೇಕು ಅಂತ. ಆಮೇಲೆ ಎಷ್ಟೋ ಸಲ ವಿಮರ್ಶೆ ಅಂದ್ರೆ ಏನು ಅಂತಂದರೆ ಟೀಕೆ ಅಂತಲೇ ಅಂದ್ಕೊಂಡಿದ್ದೀವಿ, ಅದಲ್ಲ ಅಂತ ಹೇಳಿ ಗುಣದೋಷ ಅಂತ. ಅದು ಯಾಕೆ ಅಂತ, ವಿಮರ್ಶೆ ಅಗತ್ಯ ಏನು ಅಂತಂದರೆ ಸಮಾಜದ ಆರೋಗ್ಯಕ್ಕೆ ಬೇಕಾಗತ್ತೆ ಅಂತ. ಎಲ್ಲಿ ವಿಮರ್ಶೆ ಇರೋದಿಲ್ವೋ ಅಂಥ ಕಡೆ ಸಮಾಜ ಬೆಳವಣಿಗೆ ಸಾಧ್ಯ ಇಲ್ಲ ಅಂತ.
ವಿಮರ್ಶೆ ಇಲ್ಲದೆ ಬೆಳವಣಿಗೆ ಸಾಧ್ಯ ಇಲ್ಲ ಅಂತ. ಸೊ ಹೀಗಾಗಿ ವಿಮರ್ಶೆ ಅನ್ನುವಂಥದ್ದು ಸರಿ ತಪ್ಪುಗಳನ್ನ ತಿದ್ದುವ ಒಂದು ವಿವೇಕ ಅಂತ. ಹಾಗೆ ನೋಡೋಕೋದ್ರೆ ಒಂದು ವಿವೇಕ ಇದು ವಿಮರ್ಶೆ ಅನ್ನುವಂಥದ್ದು. ಆ ವಿವೇಕವನ್ನು ಕಾಪಾಡ್ಕೋಬೇಕು ಅಂತ. ಸೊ ನನ್ನ ಪ್ರಕಾರ ವಿಮರ್ಶೆ ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾದ ಎಲ್ಲರಿಗೂ ಇರಬೇಕು ಅಂತ. ವಿಮರ್ಶಕನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲೂ ಒಂದು ವಿವೇಕ ಇರಬೇಕು ಅಂತ. ವಿಮರ್ಶೆ ನಿಮ್ಮನ್ನೇನು ಮಾಡುತ್ತೆ, ಸೂಕ್ಷ್ಮವಾಗಿ ಮಾಡ್ತಾ ಹೋಗುತ್ತೆ. ಹಾಗೆ ನೋಡೋಕೋದ್ರೆ ನಮ್ಮೆಲ್ಲರಲ್ಲೂ ಒಂದು ಆ ಪ್ರಜ್ಞೆ ಇದೆ. ಒಂದು ದೋಸೆ ತಿಂದಾಗ ಚೆನ್ನಾಗಿದೆ ಅಂತೀವಿ, ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಹೇಳುವಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಭಿಪ್ರಾಯ, ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ವಿಮರ್ಶೆ. ಈಗ ಒಂದು ಪುಸ್ತಕ ಓದಿದಾಗ ಇನ್ನೊಂದು ಪುಸ್ತಕ ಓದಿದಾಗ ಆ ಪುಸ್ತಕಕ್ಕಿಂತ ಈ ಪುಸ್ತಕ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾಗ ಅನ್ಸೋದು ಇದೆಯಲ್ಲ, ಅದೇ ವಿಮರ್ಶೆ. ಬಟ್ ಅದು ಅಭಿಪ್ರಾಯ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ನೀವು ಕಾರಣ ಕೊಡ್ಬೇಕು ಅದಕ್ಕೆ ಯಾಕೆ ಅನ್ನಿಸ್ತು ಅಂತ. ಸೊ ನಾನು ಒಂದ್ ಕಡೆ ದೋಸೆ ತಿಂತೀನಿ ಇನ್ನೊಂದ್ ಕಡೆ ದೋಸೆ ತಿಂತೀನಿ ಅಂತಂದ್ರೆ ಆ ದೋಸೆ ಅದಕ್ಕಿಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದು ಅಭಿಪ್ರಾಯ ಅನ್ಸುತ್ತೆ. ವಿಮರ್ಶೆಯ ಹೊಳಹ ಅಲ್ಲಿದೆ. ಬಟ್ ಅದಕ್ಕೆ ಕಾರಣ ಕೊಟ್ರೆ ಅದು ವಿಮರ್ಶೆ ಆಗುತ್ತೆ. ಕಾರಣ ಕೊಡ್ಬೇಕು ಅಂದ್ರೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಗೊತ್ತಿರಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು, ನಾಲೆಡ್ಜ್ ಇರಬೇಕು. ಅದು ನಮ್ಮಲ್ಲಿ ಬಹಳಷ್ಟು ಜನ ವಿಮರ್ಶಕರೇ, ನಾವೆಲ್ಲರೂ ವಿಮರ್ಶಕರೇ. ಒಪಿನಿಯನ್ ಹೇಳ್ತೀವಿ ಅಷ್ಟೇ, ನಾವು ಅಷ್ಟು ಗೊತ್ತಾಗತ್ತೆ ನಮ್ಗೆ, ಡೀಟೇಲ್ಸ್ಗೆ ಹೋಗೋದಿಲ್ಲ. ವಿಮರ್ಶಕ ಏನ್ ಮಾಡ್ತಾನೆ ಅಂದ್ರೆ ಡೀಟೇಲ್ಸ್ಗೆ ಹೋಗ್ತಾನೆ. ಇದು ನಂಗೆ ಯಾಕೆ ಇಷ್ಟ ಅಂತ ಹೇಳ್ತಾನೆ, ಈ ಕಾರಣಕ್ಕಾಗಿ ಇಷ್ಟ ಇದು, ಅದರಿಂದ ಕಾರಣಗಳನ್ನ ಕೊಡ್ತಾನೆ. ಅದು ಕನ್ವಿನ್ಸಿಂಗ್ ಆಗಿರುತ್ತೆ ನಮ್ಗೆ. ಸಹೃದಯತೆಯಿಂದ ಕಾರಣಗಳನ್ನ ಕೊಟ್ಟು ಅನಿಸಿಕೆಗಳನ್ನ ಹೇಳೋದು ಒಂದು ವಿಮರ್ಶೆ ಅಂತ ಹೇಳಿದ್ರೆ, ವಿವೇಕ ಅಂತ. ಸಮಾಜ ಸರಿ ತಪ್ಪುಗಳನ್ನು ತಿದ್ದುವ ಒಂದು ವಿವೇಕನೇ ವಿಮರ್ಶೆ. ಖುಷಿ ಆಯ್ತು ಸರ್. ವಿಮರ್ಶೆಯ 100 ನೋಟಗಳನ್ನ, ನಿಮ್ಮ ವೈಯಕ್ತಿಕ ನೋಟಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು. ನಮಸ್ತೆ. ಇಲ್ಲ, ಯಾವಾಗಲೂ ಅಷ್ಟೇನೆ ನೋಡಿ, ನಾವು ಚೆನ್ನಾಗಿ ಮಾತಾಡಿದ್ದೀವಿ ಅಂತ ನಿಮ್ಗೆ ಅನಿಸಿರೋದಕ್ಕೆ ನೀವು ಕಾರಣ. ನೀವು ಸರಿಯಾದ ಪ್ರಶ್ನೆಗಳನ್ನು ಕೇಳದೇ ಇದ್ದಿದ್ರೆ ಎಷ್ಟೋ ಸಲ ಉತ್ತರಗಳನ್ನು ಹೇಳೋದು ಕಷ್ಟ ಆಗುತ್ತೆ. ಅದರಿಂದ ಯಾವಾಗಲೂ ಅಷ್ಟೇ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ ಅಂತ. ನೀವು ಚೆನ್ನಾಗೆಲ್ಲ ಸರಿಯಾಗಿ ಕೇಳಿದಿರಿ, ಅದಕ್ಕೆ ನನಗೇನು ಗೊತ್ತಿದೆಯೋ ಅಷ್ಟನ್ನು ನಾನು ಹೇಳಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ. ಇದು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ವಿಮರ್ಶೆಯ ಬಗೆಗಿನ ನೋಟಗಳು. ಇನ್ನೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.